ನಮಸ್ತೆ ಸ್ನೇಹಿತರೆ, ಸಿನಿಮಾ ಸುದ್ದಿ ಚಾನಲ್ಗೆ ಸ್ವಾಗತ. ಕೇರಳದಲ್ಲಿ ಈಗಾಗಲೇ ಆಗಿರುವಂತಹ ಇನ್ಸಿಡೆಂಟ್ ಬಗ್ಗೆ ತುಂಬಾ ವೈರಲ್ ಆಗಿದೆ. ಇದರಿಂದ ಒಬ್ಬ ಅಮಾಯಕ ದೀಪಕ್ ಎಂಬುವ ವ್ಯಕ್ತಿ ಕೂಡ ಅವರ ಒಂದು ಜೀವವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಶಂಜಿತಾ ಎನ್ನುವಂತಹ ಈಕೆ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು. ಇವರು ಇನ್ಸ್ಟಾಗ್ರಾಮ್ ಖಾತೆಗೆ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಾ ಇರ್ತಾರೆ. ಹೀಗೆ ಪ್ರತಿದಿನ ಬಸ್ಸಲ್ಲಿ ಓಡಾಡೋ ಟೈಮಲ್ಲೇ ಬೆಳಗಿನ ಒಂದು 7-8 ಗಂಟೆ ಆಫೀಸಿಗೆ ಹೋಗುವಂತಹ ಟೈಮಲ್ಲಿ ಇವರು ಬಸ್ಸಲ್ಲಿ ಟ್ರಾವೆಲ್ನ ಮಾಡ್ತಾ ಇರ್ತಾರೆ. ಅದೇ ಬಸ್ಸಲ್ಲಿ ದೀಪಕ್ ಅವರು ಕೂಡ ಇರ್ತಾರೆ. ಇವರು ಇವರ ವಿಡಿಯೋ ವೈರಲ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಗಂಡಸರು ಹೆಣ್ಮಕ್ಳ ಮೇಲೆ ಹೇಗೆ ದೌರ್ಜನ್ಯ ಮಾಡೋದು ಅಥವಾ ಅವರಿಗೆ ಮುಜುಗರ ತಂದಿಡುವಂತಹ ಕೆಲವೊಂದು ಸನ್ನಿವೇಶಗಳು ಏನಾಗುತ್ತೆ, ಈ ಪ್ರಕರಣವಾಗಿ ಒಂದು ವಿಡಿಯೋನ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋನ ಮಾಡ್ಕೋತಾಳೆ. ಅದರಲ್ಲಿ ದೀಪಕ್ ಎಂಬುವ ವ್ಯಕ್ತಿಯ ಒಂದು ಚಿಕ್ಕ ಒಂದು ಯಾವುದೇ ರೀತಿಯಾದಂತಹ ಒಂದು ಕೆಲಸನೂ ಕೂಡ ಇರೋದಿಲ್ಲ. ಪಾಪ ಅವ್ರ ಪಾಡಿಗೆ ಅವರು ಸುಮ್ಮನೆ ನಿಂತ್ಕೊಂಡಿರ್ತಾರೆ ಬಸ್ಸಲ್ಲಿ. ಇವರೇ ವಿಡಿಯೋನ ಮಾಡಿಕೊಂಡು ಬಂದು ಮತ್ತು ಅವರು ಮನೆಗೆ ಬಂದಾದಮೇಲೆ ಹೇಳ್ತಾರೆ ಬಸ್ಸಲ್ಲಿ ಯಾವ ರೀತಿ ಹೆಣ್ಮಕ್ಳಿಗೆ ದೌರ್ಜನ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಶಂಜಿತಾ ಏನಿರ್ತಾರೆ ಅವರು ವಿಡಿಯೋವನ್ನು ಮಾಡಿರ್ತಾರಲ್ವ, ನೋಡಿ ಬಸ್ಸಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇರಬೇಕಿದ್ರೆ ಸೈಕೋ ಪಾತ್ ಇರೋವಂಥವ್ರು ಅಥವಾ ವೈಯಕ್ತಿಕವಾಗಿ ಅವ್ರಿಗೆ ಏನೋ ಒಂದು ವೈಫಲ್ಯತೆ ಇರುತ್ತೆ ಅಂಥವ್ರು ಬಸ್ಸಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಏನಿದೆ ಅದನ್ನು ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ. ಅದು ತುಂಬಾ ವೈರಲ್ ಆಗಿಬಿಡುತ್ತೆ. ಸೊ ಒಂದೇ ದಿನದಲ್ಲಿ ತುಂಬಾ ವೈರಲ್ ಆಗಿಬಿಡುತ್ತೆ. ಹಾಗೆ ಎಲ್ಲರಿಗೂ ಕೂಡ ವಿಡಿಯೋ ಹೋದಾಗೆ ದೀಪಕ್ ಮನೆಯವರು ಎಲ್ರಿಗೂ ಕೂಡ ಹೋಗುತ್ತೆ, ಫ್ರೆಂಡ್ಸ್ ಫ್ಯಾಮಿಲೀಸ್ ಹೀಗೆ ಎಲ್ಲ ಹೋಗ್ಬಿಟ್ಟಿರುತ್ತೆ. ಆ ವಿಡಿಯೋನ ಇವರಿಗೆ ಕಳಿಸ್ತಾರೆ, ನಿನ್ನ ವಿಡಿಯೋ ವೈರಲ್ ಆಗಿದೆ ನೋಡು ಅಂತ ಹೇಳ್ಬಿಟ್ಟು. ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ ದೀಪಕ್ ಅವರು. ಅವ್ರ ಅಪ್ಪ ಅಮ್ಮ ಎಲ್ಲರೂ ಕೂಡ ಮನೆಯಲ್ಲಿ, ನೀನು ಆ ಥರ ವ್ಯಕ್ತಿ ಅಲ್ಲ, ನೀನೇನು ಭಯ ಪಟ್ಕೋಬೇಡ, ಬೇರೆ ಏನಾದರೂ ಮಾಡೋಣ ಇದ್ರ ಬಗ್ಗೆ ಅಂತ ಹೇಳಿ ಸಮಾಧಾನ ಮಾಡಿರ್ತಾರೆ. ಬಟ್ ಅವರು ಆದರೂ ಕೂಡ ಸಮಾಧಾನ ಆಗೋದಿಲ್ಲ. ಅವರು ನಾರ್ಮಲಾಗಿ ಹೋಗಿ ಮಲ್ಕೊಂಡಿರೋ ಥರನೇ ಹೋಗಿ ಮಲ್ಕೊಂಡಿದ್ದಾರೆ. ಬೆಳಗಿನ ಜಾವ ಒಂದು 7 ಗಂಟೆ, ಬೆಳಗ್ಗೆ 7 ಗಂಟೆಗೆಲ್ಲ ಎದ್ದು ಮತ್ತೆ ದಿನನಿತ್ಯದ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ. ಆದರೆ ಅವತ್ತು ಶನಿವಾರ ವಿಡಿಯೋ ಅಪ್ಲೋಡ್ ಆಗಿ ಇದೆಲ್ಲ ಆಗಿರುತ್ತೆ. ಭಾನುವಾರ ಬೆಳಗ್ಗೆ ಎದ್ದೇಳಬೇಕಾಗಿರುತ್ತೆ. ಪ್ರತಿದಿನ 7 ಗಂಟೆಗೆ ಎದ್ದೇಳ್ತಾ ಇರೋವಂತಹ ಮಗ ಎದ್ದಿಲ್ಲ ಅಂತ ಹೇಳಿಬಿಟ್ಟು ಹೋಗಿ ಬಾಗಿಲನ್ನು ಬಡಿತಾರೆ. ಆದರೂ ಕೂಡ ಅವರು ಬಾಗಿಲನ್ನು ತೆಗೆಯೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಮನೆ ಅಕ್ಕಪಕ್ಕ ಇರೋರನ್ನು ಕೂಡ ಕರೀತಾರೆ. ನನ್ನ ಮಗ ಈ ರೀತಿಯಾಗಿ ತುಂಬ ಬೇಜಾರು ಮಾಡ್ಕೊಂಡಿದ್ದ, ಈಗ ಬಾಗಿಲು ತೆಗಿತಾ ಇಲ್ಲ, ಆ ಕಡೆಯಿಂದ ಏನೂ ರೆಸ್ಪಾಂಡ್ ಇಲ್ಲ, ಬನ್ನಿ ಅಂತ ಹೇಳಿ ಅಕ್ಕಪಕ್ಕದವ್ರನ್ನ ಕರೆದಾಗ ಬಂದು ಬಾಗಿಲನ್ನು ಹೊಡಿತಾರೆ. ಅವರು ಆತ್ಮಹತ್ಯೆನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಇದರಿಂದ ಅವ್ರ ತಾಯಿ ತುಂಬಾ ಮನನೊಂದಿರ್ತಾರೆ. ಯಾಕಂದರೆ ದೀಪಕ್ ಅವರಿಗೆ 41 ವರ್ಷ ವಯಸ್ಸಾಗಿರುತ್ತೆ, ಮದುವೆ ಆಗಿ ಡಿವೋರ್ಸ್ ಆಗಿರುತ್ತೆ. ಹಾಗೆ ಅಪ್ಪ ಅಮ್ಮಂಗೆ ಇವರೊಬ್ಬರೇ ಮಗ ಆಗಿರ್ತಾರೆ. ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ, ಅವ್ರನ್ನ ಇವರೇ ನೋಡ್ಕೋಬೇಕಾಗಿರುತ್ತೆ. ಈ ಮಹಿಳೆ ಏನಿದ್ದಾರೆ, ಈಕೆ ತನ್ನ ವಿಡಿಯೋ ವೈರಲ್ ಆಗಲಿ ಅನ್ನೋ ಹುಚ್ಚಿಗೋಸ್ಕರ ಒಂದು ಜೀವನ, ಅಮಾಯಕವಾಗಿರುವಂತಹ ಒಂದು ಜೀವನ ಬಲಿ ಪಡ್ಕೊಂಡಿರುವಂತಹ ಪರಿಸ್ಥಿತಿ ಇದಾಗಿದೆ. ಸೊ ಕೇರಳದಲ್ಲಿ ಈಗಾಗಲೇ ಜಾತಿ ಮತ ಭೇದ ಇದನ್ನೆಲ್ಲ ಮರೆತು ಆ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಡ್ತಾ ಇದ್ದಾರೆ. ಮತ್ತು ಈಕೆಗೂ ಕೂಡ ಶಿಕ್ಷೆ ಆಗಬೇಕು, ಇವಳು ಪೊಲೀಸ್ ಸ್ಟೇಷನಿಗೆ ಹೋಗಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ಹೆಣ್ಮಕ್ಳು ತಮ್ಮ ಒಂದು ವುಮೆನ್ ಕಾರ್ಡನ್ನು ಪ್ಲೇ ಮಾಡಿ ಒಂದು ಅಮಾಯಕ ಜೀವ ಇವತ್ತು ಈ ಜಗತ್ತಿನ ಇದರಲ್ಲಿ ಏನಾದರೂ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಏನೂ ತಪ್ಪು ಮಾಡದೇ ಇರುವಂತಹ ಮಾಡಬೇಕು ಅಮಾಯಕ ಸಾಧನೆ ಮಾಡಬೇಕು ಅಂತ ಹೇಳಿ ಮಾಡುವಂಥ ಕೆಲಸಗಳಿಗೆ ನ್ಯಾಯ ಸಿಗಬೇಕು. ಸೊ ಇಂತಹ ಹೆಣ್ಮಕ್ಳಿಗೂ ಕೂಡ ಬುದ್ಧಿ ಬರಬೇಕು. ಕಂಡಲ್ಲಿ ಎಲ್ಲ ಕಡೆಯೂ ಮೊಬೈಲ್ ಹಿಡಿದು ಒಂದು ಜೀವನ ಹೋಗುವಂಥ ಪರಿಸ್ಥಿತಿಗೆ ಬಂದಿದೆ. ಗಂಡ್ಮಕ್ಳಿಗೂ ಕೂಡ ತಾವು ತಪ್ಪು ಮಾಡಿಲ್ಲ ಅಂತಂದ್ರೂ ಕೂಡ ಇಂಥ ಪರಿಸ್ಥಿತಿಯನ್ನು ತಂದಿಟ್ಬಿಡ್ತಾರೆ.